ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಆಗಿದೆ ಶುಕ್ರವಾರದ ಮಿನಿ ಬ್ಲಾಗು. ಬೆಳಗ್ಗೆನೇ ತುಂಬ ಮಂಜು, ಮಳೆ ಕೂಡ ಬರ್ತಿದೆ ನಮ್ಮ ಕಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮಳೆ ಅಂದರೆ ಮಳೆ ಇದೆ ಫ್ರೆಂಡ್ಸ್, ಏನು ಮಾಡೋಕ್ಕೂ ಗೊತ್ತಿಲ್ಲ. ಇವತ್ತು ಬೇಗನೆ ಕೆಲಸ ಮುಗಿಸ್ಕೊಂಡು ಹಾಸ್ಪಿಟ್ಲಿಗೆ ಹೋಗ್ಬೇಕು, ರಿಪೋರ್ಟ್ ಮಾಡಿ ನೋಡ್ತಾ ಇದ್ದೆ. ಸೊ ಏನಂದರೆ ತುಂಬ ಮಳೆ ಬರ್ತಾಯಿದೆ. ನೋಡಿ ಎಷ್ಟು ಮಳೆ, ಬೆಳಗ್ಗೆನೇ ಈ ಥರ ಟೈಮಲ್ಲಿ ಯಾವ ಮಳೆ ಬರುತ್ತೆ ಗೊತ್ತಿಲ್ಲ. ಆದರೆ ಇಲ್ಲಿ ಮಳೆ ಬರ್ತಾ ಇದೆ, ಏನು ಮಾಡೋಕ್ಕೋ ಗೊತ್ತಿಲ್ಲ ಫ್ರೆಂಡ್ಸ್. ನಿಜವಾಗ್ಲೂ ತುಂಬ ಕಷ್ಟ ಆಗ್ತಿದೆ. ಈ ಥರ ಮಳೆ ಬಂದರೆ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ, ಏನಿಲ್ಲ. ಏನಾದ್ರು ಪ್ಲ್ಯಾನಿಂಗ್ ಹಾಕ್ಕೊಂಡ್ರು ಆಗ್ತಾಯಿಲ್ಲ. ಫುಲ್ಲು ಶೆಲ್ಲ ಹೊತ್ಕೊಂಡು ಕವರ್ ಆಗಿಬಿಟ್ಟಿದ್ದೀನಿ. ಎಲ್ಲರೂ ಹೊರಗಡೆ ಹೋಗೋಣ ಅಂದ್ರೂ ಆಗ್ತಾಯಿಲ್ಲ. ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು, ಆದರೆ ಇವತ್ತು ಮಳೆ ಬಂದು ತುಂಬ ಚಳಿಯಿಂದ ಕ್ಯಾನ್ಸಲ್ ಆಗ್ತಿದೆ, ಹೋಗ್ತಾಯಿಲ್ಲ. ಪಾಪ ನನ್ನ ಮಗಳದು ಕೂಡ ಇವತ್ತು ಸ್ಪೋರ್ಟ್ಸ್ ಡೇ ಇತ್ತು. ಬಟ್ ಹೆಂಗೆ ಆಡ್ತಾರೋ ಗೊತ್ತಿಲ್ಲ, ಹೆಂಗೆ ಆಡಿಸ್ತಾರೋ ಗೊತ್ತಿಲ್ಲ. 10:30 11 o'clock ಸ್ಟಾರ್ಟ್ ಆಗೋಯಿತು ಮಳೆ. ಬರ್ತಾನೆ ಇದೆ, ಜುಬ್ಬಾಗಿ ಉದುರ್ತಿದ್ದು. ಈಗ ತುಂಬಾ ಜಾಸ್ತಿನೇ ಬರ್ತಿದೆ. ಆದರೆ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ, ಅದೇ ಯೋಚನೆ ಆಗಿದೆ ಒಂದು ಕಡೆ. ಅಮ್ಮ ನಾನು ಫಸ್ಟ್ ಪ್ರೈಸ್ ತೊಗೊಂಬರ್ತೀನಿ, LKG UKG ಇಂದನೂ ಫಸ್ಟ್ ಪ್ರೈಸ್, ಈ ಸಲಿನೂ ನಾನು ಫಸ್ಟ್ ಪ್ರೈಸ್ ಸಿಗುತ್ತೆ ನನ್ನ ಗೇಮಲ್ಲಿ ಅಂತ ತುಂಬ ಆಸೆ ಇಟ್ಕೊಂಡು ಹೋಗಿದ್ಲು. ಸೊ ಹೆಂಗೆ ಮಾಡ್ತಾಳೋ ಗೊತ್ತಿಲ್ಲ ಫ್ರೆಂಡ್ಸ್. ಪಾಪ ಏನಾಗುತ್ತೋ ಗೊತ್ತಿಲ್ಲ, ಏನು ಬಂದು ಏನು ಹೇಳ್ತಾಳೋ ಗೊತ್ತಿಲ್ಲ. ಬಂದು ತುಂಬಾ ಸಿಕ್ಕಾಬಟ್ಟೆ ಈ ಸ್ಕೂಲಲ್ಲಿ ನಡೆದಿದ್ದು ಎಲ್ಲ ಪ್ರತಿಯೊಂದು ಹೇಳ್ತಾಳೆ. ಅದೊಂದು ಅರ್ಧ ಗಂಟೆ ಆಗುತ್ತೆ, ಮತ್ತು ಒಂದು 6 ಗಂಟೆ ಆಗೋವರೆಗೂ ಬಿಡೋದೇ ಇಲ್ಲ, ಕಂಟಿನ್ಯೂ ಹೇಳ್ತಾನೆ ಇರ್ತಾಳೆ. ನಾವಾಗಿ ಬೇಜಾರು ಮಾಡ್ಕೊಂಡು ಸುಮ್ಮನೆ ಇರು ಅಂತ ಹೇಳಬೇಕು ಅಂತ ಹೇಳ್ತಾಳೆ. ಬೆಳಗ್ಗೆ ಅವಳು ಟಮ್ಟಾಬಾತ್ ಬೇಕು ಅಂದ್ಲು, ಟಮ್ಟಾಬಾತ್ ಮಾಡಿ ಕೊಟ್ಟಿದ್ದೀನಿ. ಪಾಪ ತಿಂದ್ಕೊಂಡು ಹೋದ್ಲು. ಆದರೆ ಬುಕ್ಸ್ ಏನು ತೊಗೊಂಡು ಹೋಗಂಗಿರಲಿಲ್ಲ, ಓನ್ಲಿ ಸ್ನ್ಯಾಕ್ಸು, ಲಂಚ್ ಬ್ಯಾಗು ಮತ್ತು ಬಾಟಲ್ಲು, ಒಂದು ರಫ್ ನೋಟ್ ಹೇಳಿದರು, ಅಷ್ಟು ಮಾತ್ರ ಕಳಿಸಿದ್ದೀನಿ. ಏನು ಮಾಡ್ತಾರೋ ಗೊತ್ತಿಲ್ಲ ಫ್ರೆಂಡ್ಸ್, ಅದೇ ಯೋಚನೆ ಆಗಿದೆ ನನಗೂ ಕೂಡ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಗೀಜೆ ಮಾಡಿಕೊಂಡು ಸ್ವಲ್ಪ ಹೊರಗಡೆ ಹೋಗೋಣ ಅಂದ್ಕೊಂಡಿದ್ದೆ. ಆದರೆ ಮಳೆ ಬಂದ ಕಾರಣ ಎಲ್ಲ ಫ್ಲಾಪ್ ಆಯಿತು. ಸೊ ಇವತ್ತು ಮನೇಲೇ ಅನಿಸುತ್ತೆ, ಒಬ್ಬಳೇ ಮನೇಲಿರೋಕ್ಕೆ ಬೋರು. ನಮ್ಮ ಮನೆಯವ್ರದ್ದು ಪಾಪ ಗಾಡಿ ಸರಿ ಇರಲಿಲ್ಲ, ಗ್ಯಾರೇಜಿಗೆ ತೊಗೊಂಡೋಗಿದ್ದಾರೆ, ಎಲ್ಲ ರೆಡಿ ಮಾಡಿಸ್ತಿದ್ದಾರೆ. ಅದು ಬೇಜಾರು. ದುಡಿಯೋ ಗಾಡಿ ದುಡಿಲ್ದೆ ನಿಂತುಬಿಟ್ರೆ ಕಟ್ಟೋವು ಎಲ್ಲ ತುಂಬ ಕಷ್ಟ ಆಗ್ತದೆ. ಅದೊಂದೇ ಬೇಜಾರು, ಅವ್ರಿಗೂ ಅದೇ ಬೇಜಾರು. ಅದೊಂದು ರೆಡಿ ಮಾಡಿಸ್ಕೊಂಡಿದ್ದು ಅಂತ. ಬಟ್ ಏನು ಮಾಡೋದು, ಇನ್ನೊಂದು 3-4 ವರ್ಷ ನಾವು ಕಷ್ಟಪಡಬೇಕು. ದುಡ್ಡೆಲ್ಲ EMIಗಳು ಅವು ಇವು ಕಟ್ಟಬೇಕು. ಅದಾದಮೇಲೆ ದೇವರು ಒಂದು ಒಳ್ಳೆ ದಾರಿ ತೋರಿಸ್ತಾನೆ ಅಂತ ನಂಬಿದ್ದೀನಿ. ನೋಡೋಣ ಏನಾಗುತ್ತೋ ಗೊತ್ತಿಲ್ಲ ಮುಂದದು. ಹೀಗೆ ಮುಂದುವರ್ಕೊಂಡು ಹೋಗಬೇಕಷ್ಟೆ. ಇವತ್ತಿಂದ ಇಷ್ಟ ಆಗಿತ್ತು ಫ್ರೆಂಡ್ಸ್, ಆಮೇಲೆ ಬ್ಲಾಗ್ ಮುಂದುವರಿಸ್ತೀನಿ. ಇದು ಇಷ್ಟು ಮಿನಿ ಬ್ಲಾಗ್ ಆಗಿರುತ್ತೆ ಇವತ್ತಿಂದು ಶುಕ್ರವಾರ.